ಹೇಗಿದೆ ನೀವು ನೋಡಿರ್ತೀರ ಅದರದಿಂದ ಮೊಬೈಲ್ಸ್ ಅಲ್ಲಿ ಮೊಬೈಲ್ ಅಥವಾ ಅವ್ರ ಭವಿಷ್ಯ ಏನು ಯಾವ್ದಾದ್ರು ರೂಪಿಸ್ಕೊಬೇಕು ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಿ ಅದನ್ನ ಈಗ. ಸೊ ಅದ್ರ ಬಗ್ಗೆ ಒಂದು ಫ್ರೆಂಡ್ಲಿ ಆಗಿ ಡಿಸ್ಕಷನ್ ಆಗ್ಲಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಪಾಟೀಲ್, ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಇಂಡಿಪೆಂಡೆಂಟ್ ರೆಸಿಡೆನ್ಷಿಯಲ್ ಕಾಲೇಜ್ ನಿಪ್ಪಾಣಿಯಿಂದ ಬಂದಿದ್ದೀನಿ. ಮೊದಲಿಗೆ ನಾನು ಗ್ಯಾರಂಟಿ ನ್ಯೂಸ್ ಮತ್ತು AD6 ಅರ್ಪಿಸಿರುವಂತಹ ಈ ಪ್ರಿನ್ಸಿಪಲ್ ಮೀಟ್ ಆಯೋಜನೆ ಮಾಡೋದಕ್ಕಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮೆಲ್ಲ ಪ್ರಾಚಾರ್ಯ ಪರವಾಗಿ. ಪರೀಕ್ಷಾ ಒತ್ತಡದ ಮಧ್ಯೆ ಎಲ್ಲ ಪ್ರಾಚಾರ್ಯ ಇರೋದ್ರಿಂದ, ಯಾಕಂದರೆ ನಮ್ಮ ಬೆಳಗಾವಿಯಲ್ಲಿ ಸುಮಾರು 145 ಕಾಲೇಜುಗಳಿದ್ದಾವೆ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು 193 ಕಾಲೇಜುಗಳಿದ್ದಾವೆ. ಆದರೆ ಇವಾಗ ಸೆಕೆಂಡ್ PUC ಪ್ರಾಯೋಗಿಕ ಪರೀಕ್ಷೆ ಹಾಗೂ ತಾತ್ವಿಕ ಪರೀಕ್ಷೆಗಳ ತಯಾರಿಯಲ್ಲಿರೋದ್ರಿಂದ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವು ಇವತ್ತು ಹಾಜರಾತಿಯನ್ನು ಕೊಡ್ತೀವಿ. ಅದಾಗಿ ಕೂಡ ಈ ಒಂದು ವಿಷಯ ಏನದಲ್ಲ, ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗುತ್ತಿದೆಯಾ, ಈ ವಿಷಯ ತಮ್ಮ ಈ ಸಾಮಾಜಿಕ ಬದಲಾವಣೆಗೆ ಅಥವಾ ಸಮಾಜದ ಕುರಿತು ತಮ್ಮಲ್ಲಿರುವಂತಹ ಕಳಕಳಿಯಿಂದ ನಾವು ಆ ಎಲ್ಲ ಒತ್ತಡವನ್ನು ಬಿಟ್ಟು ಕೂಡ ಈ ಹಾಜರಾತಿಯನ್ನು ಕೊಡ್ತೀವಿ. ಮತ್ತು ದೇಶದ ಯಾವುದೇ ಒಂದು ದೊಡ್ಡ ಬದಲಾವಣೆ ಒಬ್ಬ ವ್ಯಕ್ತಿಯ ವಿಚಾರದಿಂದ ಆಗ್ತದೆ ಅನ್ನೋದು ಎಷ್ಟು ಮುಖ್ಯ ಅದನೋ ಅದು ಈ ನಿಮ್ಮ ವಾಹಿನಿಯ ಮೂಲಕ ನಿಮ್ಮ ವಿಚಾರದಿಂದ ಈ ಸಮಾಜಕ್ಕೆ ತಲುಪ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಚಾರ್ಯರು ಕೂಡ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದೀವಿ. ಹಾಗೆ ಈ ವಿಷಯದ ಕುರಿತು 1-2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ಏನದಲ್ಲ ಅತಿ ಗಂಭೀರವಾದದ್ದು. ಮೊದಲೆಲ್ಲ ಸಾಧಕರು ಏನಿದ್ದಾರಲ್ಲ, ಅಂದ್ರೆ ಈ ಮೊಬೈಲನ್ನ ಉಪಯೋಗ ಮಾಡದೇ ಇರುವಂತ ಜನರೇಷನ್ ಸುಮಾರು. ಈಗ ನಾನು ಹಿಡ್ಕೊಂಡೆ ಹೇಳ್ಬೇಕಾದ್ರೆ ನಾವು ಕಲ್ತಿರ್ಬೇಕಾದ್ರೆ ಮೊಬೈಲ್ ಇರಲಿಲ್ಲ, ಹೀಗಾಗಿ ಡಿಸ್ಟ್ರಾಕ್ಷನ್ಸ್ ಬಹಳ ಕಡಿಮೆ ಇತ್ತು. ಓದೋದು, ಆಟ ಆಡೋದು, ಎಲ್ಲಾ ತರದ ಆಟಗಳನ್ನ ನಾವು ಆಡಿದೀವಿ. ಯಾವುದೂ ಒಂದು ಆಟನೂ ಬಿಟ್ಟಿಲ್ಲ. ಹೆಚ್ಚಾಗಿ ಹುಡುಗರಲ್ಲ, ಹುಡುಗಿಯರು ಆಡುವಂತ ಆಟಗಳನ್ನು ಕೂಡ ಆಡಿದ್ವಿ, ಯಾಕಂದ್ರೆ ಅಷ್ಟು ಟೈಮ್ ಇರ್ತಿತ್ತು, ಅಭ್ಯಾಸಕ್ಕೂ ಕೂಡ ಟೈಮ್ ಇರ್ತಿತ್ತು. ಬಟ್ ಇವಾಗಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ಆಟದಿಂದ ವಂಚಿತರಾಗಿದ್ದಾರೆ. ಎಲ್ಲಿ ಆಟದಿಂದ ವಂಚಿತರಾಗಿದಾರಲ್ಲ ಅವ್ರು ಎಲ್ಲ ಶಕ್ತರಾಗಿಯೂ ಕೂಡ ಇಲ್ಲ. ಹೆಲ್ತ್ ಕೂಡ ಬಹಳಷ್ಟು ಅಪ್ಸೆಟ್ ಇದಾವ. ಅದಕ್ಕೆಲ್ಲ ಕಾರಣ ಅಂದ್ರೆ ದೈಹಿಕ ಕಸರತ್ತು ಅವ್ರಲ್ಲಿ ಒಟ್ಟ ಇಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಒಂದು ಟ್ಯೂಷನ್, ಆಮೇಲೆ ಅಲ್ಲಿಂದ ಸ್ಕೂಲ್ ಹೋಗೋದು, ತಿರುಗಿ ಬಂದ ಕೂಡಲೇ ಮತ್ತೆ ಟ್ಯೂಷನ್. ಹೀಗಿರೋದ್ರಿಂದ ಅವರ ದೈಹಿಕ ಒಂದು ದೃಢತೆಯನ್ನ ಅವರು ಹೊಂದಿಲ್ಲ. ಆಮೇಲೆ ಹೆಚ್ಚಾಗಿ ಈ ಬಳಕೆ ಏನದಲ್ಲ ಅದು ಶುರು ಆಗಿದ್ದು ಸ್ಕೂಲ್ದಿಂದನ ಅಂತ ಇವಾಗ ಹೆಚ್ಚು ಡಿಪೆಂಡ್ ಆಗಿರೋದು. ಸಂತೋಷ್ ಸರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಏನದಲ್ಲ ಅಲ್ಲಿಂದ ಶುರು ಆಗಿಬಿಡ್ತದ. ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜ್ನಲ್ಲಿ ಕೂಡ ಮೊದಲೆಲ್ಲ ಹೋಮ್ವರ್ಕ್ ನಮಗ್ ಹೋಮ್ವರ್ಕ್ ಕೊಡ್ತಿದ್ರಲ್ಲ, ಅದನ್ನ ಆಕ್ಚುಲಿ ನಾವು ಬರ್ಕೊಂಡು ಬಂದು ಆಮೇಲೆ ಅದಕ್ಕೆ ಸಾಲ್ವ್ ಮಾಡಕ್ ಶುರು ಮಾಡ್ತಿದ್ವಿ. ಇವತ್ತು ಹೋಮ್ವರ್ಕ್ ಬರ್ಸೋದಿಲ್ಲ ಬುಕ್ನಲ್ಲಿ. ಹೀಗಾಗಿ ಮನೆಗೆ ಬಂದ ಕೂಡಲೇ ಫಸ್ಟ್ ಮಕ್ಕಳು, ಅತಿ ಸಣ್ಣ ಮಕ್ಕಳು ಇದ್ರು ಕೂಡ ಅವ್ರು ಕೇಳ್ತಾರೆ ಹೋಮ್ವರ್ಕ್ ಏನ್ ಸರ್ ನೋಡ್ರಿ. ಕೆಲವೊಂದು ಪಾಲಕರಿಗೆ ಓದಕ್ ಬರಂಗಿಲ್ಲ, ಅವ್ರ ಮೊಬೈಲ್ ಅವರ ಕೈ ಕೊಟ್ಬಿಡ್ತಾರೆ, ಅವರ ಓದ್ತಾರೆ. ಅತಿ ಚಿಕ್ಕ ಮಕ್ಕಳಿದ್ರೆ ಪಾಲಕರ ಓದ್ ಹೇಳ್ತಾರ. ಹೀಗಾಗಿ ಈ ಒಂದು ಸಣ್ಣ ವಿಷಯ ಹೋಮ್ವರ್ಕ್ ಕೊಡೋದು ಏನದಲ್ರಿ, ಇಲ್ಲಿಂದ ಹಿಡ್ಕೊಂಡು ಕೂಡ ಅವ್ರ ಬರವಣಿಗೆ ತಪ್ಪುಗಳು ಗೊತ್ತಾಗಂಗಿಲ್ಲ ಶಿಕ್ಷಕರಿಗೆ. ಆಮೇಲೆ ಅವರು ಓದ್ತಾರೋ ಇಲ್ಲೋ ಅನ್ನೋದು ಗೊತ್ತಾಗಿಲ್ಲ. ಮೊದಲೆಲ್ಲ ಹೇಳ್ತಿದ್ರು, ಹೋಮ್ವರ್ಕ್ ಹೇಳ್ತಿದ್ರು, ಬರ್ಕೊಳ್ತಿದ್ವಿ, ಸರಿ ಬರ್ಕೊಂಡಾರೋ ಇಲ್ಲೋ ಒಂದ್ಸಲ ಚೆಕ್ ಮಾಡ್ತಿದ್ವಿ. ಸೊ ಇಂಥ ಸಣ್ಣ ವಿಚಾರಗಳು ಕೂಡ ಆ ಮೊಬೈಲ್ನಿಂದ ಬಹಳಷ್ಟು ಇದಾಗಿದೆ. ಏನ್ ಹೇಳ್ರಿ, ಬರವಣಿಗೆ ಮತ್ತು ಓದುವ ಕೌಶಲ್ಯನ ಹಾಳು ಮಾಡ್ತಾವ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಈ ಯೂಸ್ ಮೊಬೈಲ್ ಅಂದ್ರೆ ಎಲ್ಲಾನು ಕೆಟ್ಟದಂತಲ್ಲ, ಬಹಳಷ್ಟು ಒಳ್ಳೆಯದಾವ. ಬಟ್ ಅದಕ್ಕೊಂದು ವಯೋಮಿತಿದ ನಿರ್ಬಂಧ ಇರಬೇಕು. ಆ ನಿರ್ಬಂಧವನ್ನ ನಾವು ಹೆಂಗ್ ಕಾನೂನು ರೂಪದಲ್ಲಿ ತರ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿರ್ಬಂಧವನ್ನ ಆರಂಭದಲ್ಲಿ ಪಾಲಕರು, ಯಾಕಂದ್ರೆ ಮಕ್ಕಳು ಮನೆಯಿಂದನೇ ಸ್ಕೂಲಿಗೆ ಬರ್ತಾವ, ಆಮೇಲೆ 2ನೇ ಹಂತದಲ್ಲಿ ಶಿಕ್ಷಕರು, ಆಮೇಲೆ ಕಾಲೇಜ್ನಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಅದನ್ನ ಕಡಿಮೆ ಮಾಡುವಂಥದ್ದು ಮಾಡಬೇಕು. ಮೆಜಾರಿಟಿ ಅಪ್ ಟು 18 ಏಜ್ ಸರಿ ತಪ್ಪುಗಳ ಕಲ್ಪನೆ ಅವ್ರಿಗೆ ಇರೋದಿಲ್ಲ. ಹೀಗಾಗಿ ಆ ಹೆಚ್ಚಾಗಿ ಅಟ್ರಾಕ್ಷನ್ ಆಗುವಂತ ಏಜ್ ಅದು. ಅದರಲ್ಲೂ ಕೂಡ ಈ 16 to 18 ಸೆಕೆಂಡ್ PUC ದಾಟೋವರೆಗೂ ಕೂಡ ಯಾವ್ಯಾವ್ದು ಚಲೋ ಅನಿಸ್ತದಲ್ಲ ಅದನ್ನೆಲ್ಲದ್ರ ಹಿಂದೆ ಬೆಳ್ತಿರ್ತಾರ. ಹೀಗಾಗಿ ಅದ್ರ ಯೂಸ್ ಅದು ಇರ್ಲಿಲ್ಲ, ಕಣ್ಮಂದ್ ಕಾಣಲಿಲ್ಲ ಅಂತ ತಿಳ್ಕೊಂಡ್ರೆ ಅವ್ರು ಸರಿದಾರಿಗೆ ಹೋಗ್ತಾರೆ ಅನ್ನೋದು ಒಂದು ಅಭಿಪ್ರಾಯ. ಫಾರ್ ಎಕ್ಸಾಂಪಲ್, ಈಗ ಉಪಯೋಗ ಆಗುವಂತ ಯಾವ್ದಾದ್ರು ಒಂದು ವಿಡಿಯೋ ನೋಡ್ತಿರ್ಬೋದು. ಮತ್ತೆ ಕೆಲವೊಂದ್ಸಲ ಈಗ ಅಡ್ಮಿಷನ್ ಬಂದಾಗ ಪಾಲಕರು ಕೂಡ ಹೇಳ್ತಿರ್ತಾರೆ. ನಾನು ರಿಯಲ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಬಹಳಷ್ಟು ಸಲ ನಾನು ಈಗ ಅಡ್ಮಿಷನ್ ಬಂದಾಗ ಚರ್ಚೆ ಮಾಡ್ತಿರ್ತೀವಿ ನಾವು, ಸರ್ ಮೊಬೈಲ್ದಿಂದ ಸ್ವಲ್ಪ ದೂರ ಇರ್ಬೇಕಂತ. ಕೆಲವರು ಪಾಲಕರು ಹೇಳ್ತಿರ್ತಾರೆ, ಸರ್ ನನ್ನ ಮಗಳಿಗೆ 10th ಮ್ಯಾಥ್ಸ್ ಇರಲಿಲ್ಲ, ಸೈನ್ಸ್ ಇರಲಿಲ್ಲ, ನಾನು ಮೊಬೈಲ್ ಕೊಟ್ಟಿದ್ನು, 95% ಮಾಡಿದಾಳೆ. ಇದು ಸರಿನೋ ತಪ್ಪು ಅಂತ ಹೇಳಿ ನಾವು ನೋಡಕ್ ಹೋದಾಗ ಅದು ಆಕ್ಚುಲಿ ಮೊಬೈಲ್ ಅನ್ನೋದು ಉತ್ತರ ಅಷ್ಟೇ, ಪ್ರಶ್ನೆ ಅಲ್ಲ. ಒಂದು ವಿಡಿಯೋ ನೋಡ್ಬೇಕಾದ್ರೆ ಕಂಟಿನ್ಯೂ ಸ್ಕಿಪ್ ಮಾಡಿ ಕೊನೆಗೇನು ಆನ್ಸರ್ ಬರ್ತದ ಅದಷ್ಟೇ ನೋಡ್ತಿರ್ತಾರೆ.
ಪರೀಕ್ಷಾ ಸಮಯದಲ್ಲಿ ಅದನ್ನ ನೆನಪು ತೆಗೋಕ್ ಹೋದ್ರೆ ಅದು ಕೂಡ ಸ್ಟೆಪ್ ವೈಸ್ ಎಲ್ಲ ಬರೋದಿಲ್ಲ, ಅವ್ರ ನೆನಪಿಗೆ ಬರೋದಿಲ್ಲ. ಅದ ಬುಕ್ಕಿನಾಗ ಓದಿದ್ದು ಬಿಡಿಸಿದ್ದು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ 100% ಬರ್ತದೆ, ಸೈಕಾಲಜಿಕಲಿ ಪ್ರೂವ್ಡ್ ಅದ. ಹಿಂಗಾಗಿ ಈಗ ನಾವು ಕಾಮನ್ ಆಗಿ ಒಬ್ರು ಒಂದು ಕ್ವಶನ್ ಪೇಪರ್ ಕೊಟ್ಟು 50 ಕ್ವಶನ್ ಇದಾವ, ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ, ಇಲ್ಲ ಅಂದ್ರೆ ಕೊನೆಗೆ ಉತ್ತರ ಅದಾವ, ಉತ್ತರ ನೋಡ್ರಿ ಅಂತಂದ್ರೆ ಫಸ್ಟ್ ಉತ್ತರ ನೋಡೋ ಕೆಲಸ ಮಾಡ್ತಾರ, ಆಮೇಲೆ ಪ್ರಶ್ನೆ ನೋಡ್ತಾರ. ಮೊಬೈಲ್ ಕೂಡ ಹಂಗಾದಾರ, ಯಾವ್ದಾದ್ರು ವಿಷಯ ತಿಳ್ಕೊಳ್ಕಿಂತ ಪೂರ್ವದಲ್ಲಿ ಅದ್ರ ಎಂಡಕ್ಕೆ ಏನದ ಅದನ್ನ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ಮೊಬೈಲನ್ನ ಆದಷ್ಟು ವಯೋಮಿತಿಗೆ ಅನುಸಾರವಾಗಿ ಅಟ್ಲೀಸ್ಟ್ 18 ತನಕ ಅದನ್ನ ನಿರ್ಬಂಧಿಸಿ, ಅಲ್ಲಿಂದ ಮುಂದೆ ಸ್ವಲ್ಪ ಮೈಂಡ್ ಮ್ಯಾಚೂರ್ಡ್ ಆದ ಕೂಡಲೇ ಒಳ್ಳೇದು ಕೆಟ್ಟಗಳ ಅರಿವು ಬಂದಾಗ ಉಪಯೋಗಿಸುವಂತ ಕೌಶಲ್ಯ ಕೂಡ ಅವ್ರಿಗೆ ಬಂದಿರ್ತದೆ. ಯಾಕಂದ್ರೆ ಲಾಸ್ಟ್ ಇಯರ್ 2024ದಾಗ ಒಬ್ಬ ಕೇರಳದಲ್ಲಿ ಒಂದು ಸ್ಟೇಷನ್ದಲ್ಲಿ ಹಮಾಲಿ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿದ್ದ. ಒಂದು ಸ್ಟೋರಿ ಇದಾಗಿತ್ತು, ಪೇಪರ್ದಲ್ಲಿ ಬಂದಿತ್ತು. ಹಮಾಲಿ ಕೆಲಸ ಆಕ್ಚುಲಿ ಅದು ಅನಿವಾರ್ಯತೆ ಇತ್ತು, ಹಮಾಲಿ ಮಾಡ್ಬೇಕಂತ ಇರಲಿಲ್ಲ. ಅವನಿಗೆ ಓದೋದು ಹವ್ಯಾಸ ಇತ್ತು, ಯಾವುದೇ ಅನುಕೂಲಗಳು ಇರಲಿಲ್ಲ, ಮನೆಯಲ್ಲಿ ಅಂತ ಯಾವುದೇ ವ್ಯವಸ್ಥೆ ಕೂಡ ಇರಲಿಲ್ಲ. ಅವ್ನು ಮಾಡಿದ್ದು ಒಂದೇ ಕೆಲಸ, 6,000 ರೂಪಾಯಿ ಖರ್ಚು ಮಾಡಿ ಒಂದು ಮೊಬೈಲ್ ತಗೊಂಡಿದ್ದ. ಸ್ಟೇಷನ್ದಲ್ಲಿ ವೈಫೈ ಫ್ರೀ ಇತ್ತು, ಹೀಗಾಗಿ IAS UPSC ತಯಾರಿ ಮಾಡ್ತಿದ್ದ, ಕಂಟಿನ್ಯೂಸ್ ಅದನ್ನೇ ಮಾಡ್ತಿದ್ದ. ಟ್ರೈನ್ ಬಂದಾಗ ಹಮಾಲಿ ಕೆಲಸ ಮಾಡ್ತಿದ್ದ, ಯಾಕಂದ್ರೆ ಕೆಲಸ ಮಾಡಿದ್ರೆ ಅಲ್ಲಿ ಇರೋದಿತ್ತು. ಹಿಂಗ್ ಮಾಡ್ಕೊಂತ UPSC ಕ್ಲಿಯರ್ ಮಾಡಿದ ಉದಾಹರಣೆನೂ ಅದ. ಸೊ ಒಳ್ಳೇದನ್ನ ನಾವು ಯಾವ ರೀತಿ ಪಡೆದುಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಅದ. ಪಾಲಕರು ಆಮೇಲೆ ಶಿಕ್ಷಕರು ಇಬ್ರು ಸೇರಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಯೂಸ್ ಮಾಡೋದ್ರ ಕುರಿತು ಸ್ಪಷ್ಟವಾದ ಒಂದು ನಿಲುವಿಗೆ ಬರ್ತಾರೆ, ಆಮೇಲೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಮಯ ಹೆಚ್ಚು ಗುರುಕೊಂಡಿದ್ದೀನಿ, ಉಳಿದವರು ಕೂಡ ಮಾತಾಡಬೇಕು. ನಮಸ್ಕಾರ.